ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆ ಟಾಪಿಕ್ನಲ್ಲಿ ವಿಡಿಯೋ ಶೂಟ್ ಮಾಡಿ ಮತ್ತು ಒಳ್ಳೆಯ ರೀತಿಯಲ್ಲಿ ಪ್ರೊಫೆಷನಲ್ ವಿಡಿಯೋ ಎಡಿಟ್ ಮಾಡಿ ಮತ್ತು ಅದರ ಜೊತೆಗೆ ಆ ವಿಡಿಯೋ ಶೂಟ್ ಮಾಡಿದ್ದು ಮತ್ತು ಎಡಿಟ್ ಮಾಡೋಕ್ಕಿಂತ ಹೆಚ್ಚು ಟೈಮಿಂಗ್ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಯೂಟ್ಯೂಬ್ ಸ್ಟುಡಿಯೋ ತಮ್ನೇಲ್ ಎಡಿಟ್ ಮಾಡಿ ಮತ್ತು ಅದ್ರ ಜೊತೆಗೆ ಆ ತಮ್ನೇಲ್ ತಕ್ಕಂತೆ ವಿಡಿಯೋ ತೆಳಗಡೆ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಹಾಕಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಯಾವೊಂದು ಕಾರಣಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ನಮಗೆ ಯೂಟ್ಯೂಬ್ನಲ್ಲಿ ಒಳ್ಳೆಯ ರೀತಿಯಿಂದ ವ್ಯೂಸ್ ಬರಲಿ, ಒಳ್ಳೆಯ ರೀತಿಯಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಲಿ, ಒಳ್ಳೆಯ ರೀತಿಯಿಂದ ನಾವು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಾವು ಅಷ್ಟು ಇಷ್ಟು ದುಡ್ಡು ಬರಲಿ ಅಂತ ನಾವೆಲ್ಲರೂ ಆಸೆಪಟ್ಟು ಪ್ರತಿದಿನ ಕಷ್ಟಪಟ್ಟು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ನಾವು ಟೈಮಿಂಗ್ ಕೊಡೋದು ಜಾಸ್ತಿ ಅದರಲ್ಲಿ ಅಂದರೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ತಮ್ನೇಲು ಟೈಟಲ್ ಮೇಲೆ ಜಾಸ್ತಿ ನಾವು ಟೈಮಿಂಗ್ ಕೊಡೋದು. ಆದರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಇವಾಗ ಸಡನ್ನಾಗಿ ಯೂಟ್ಯೂಬ್ನಿಂದ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬ್ಯಾಡ್ ಅಪ್ಡೇಟು. ಅದರ ಜೊತೆಗೆ ನಮ್ಮೊಂದು ಎಲ್ಲ ವಿಡಿಯೋ ನೋಡುವಂಥ ನಮ್ಮ ಪ್ರತಿಯೊಬ್ಬ ಕನ್ನಡಿಗರಾಗಿರ್ಬೋದು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ನೋಡುವಂಥ ಜನರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆದರೆ ಬಟ್ ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದು ತುಂಬ ಅಂದರೆ ತುಂಬ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಬರುತ್ತೆ. 0 ಸಬ್ಸ್ಕ್ರೈಬರ್ಸ್ ಅದು ಕೂಡ ಸದ್ಯದಲ್ಲಿ ಎಲ್ಲರೂ ಕೂಡ ರೂಲ್ ಔಟ್ ಆಗುತ್ತೆ. ಅದು ಯಾವ ಒಂದು ಅಪ್ಡೇಟ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಎಲ್ಲರಿಗೂ ಹೇಳ್ಬೇಕಂದ್ರೆ ಯೂಟ್ಯೂಬ್ನಲ್ಲಿ ಬ್ಯಾಡ್ ಅಪ್ಡೇಟೇ ಬರಲಿ ಒಳ್ಳೆ ಅಪ್ಡೇಟೇ ಬರಲಿ, ಅದು ನನ್ನ ಕರ್ತವ್ಯ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಇಂಪಾರ್ಟೆಂಟ್ ನೋಡಲೇಬೇಕು ಅದು ಯಾವ ಒಂದು ಅಪ್ಡೇಟ್ ಆಗ್ತೈತೆ. ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಗಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಕೂಡ ಮರಿಬೇಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲು ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ಬೇಕ್ರೆ, ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ ಯೂಟ್ಯೂಬ್ನಲ್ಲಿ ಪ್ರತಿದಿನ ಬೆಳಗಿನ ಸಾಯಂಕಾಲ ಆಗಿರ್ಬೋದು ಒಂದು ಟಾಪಿಕ್ ಸರ್ಚ್ ಮಾಡಿ ಒಳ್ಳೆ ರೀತಿಯಿಂದ ಒಂದು ವಿಡಿಯೋ ಮಾಡಿ ಜನರಿಗೆ ಮುಟ್ಟಿಸ್ಬೇಕು. ನಾವು ಕೂಡ ಗ್ರೋ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಮಾಡಬೇಕಂತ ಪ್ರತಿದಿನ ನೀವು ಎಲ್ಲರೂ ಕೂಡ ಕಷ್ಟಪಡ್ತಾ ಇದ್ವಿ. ಆದರೆ ಯೂಟ್ಯೂಬ್ ಏನು ಮಾಡ್ತಾ ಇದೆ ಅಂತ ನನಗೆ ಗೊತ್ತೇ ಆಗ್ತಾಯಿಲ್ಲ. ಆ್ಯಕ್ಚುಲಿ ಮುಟ್ಟು ಇತ್ತೀಚೆಗೆ ಬಂದ್ಬಿಟ್ಟು ಯೂಟ್ಯೂಬ್ ಆ್ಯಕ್ಚುಲಿ ನಾನು ಒಂದು ಮಂತಲ್ಲಿ ಇದೇ ಮಂತಲ್ಲಿ ಒಂದು ವಿಡಿಯೋ ಮಾಡಿದೆ, ನಮ್ಮ ಇಂಡಿಯಾದ ಕೂಡ ಯೂಟ್ಯೂಬ್ ಬರುತ್ತೆ ಅಂತ. ಬಂದರೆ ಬೆಸ್ಟ್ ಅಂತ ಹೇಳ್ತೇನೆ ನಾನು ಈ ಒಂದು ಅಪ್ಡೇಟ್ ಕೇಳಿದ ತಕ್ಷಣ. ಯಾಕಂದರೆ ಅವ್ರು ಹಾಕುವಂಥ ಕಂಡೀಷನು, ಅವ್ರು ಹಾಕುವಂಥ ಅಪ್ಡೇಟು ಅದನ್ನೆಲ್ಲ ನೋಡಿದ್ರೆ ಯೂಟ್ಯೂಬ್ ಸಮಸ್ಯೆನೇ ಸಾಕು ಅನಿಸ್ತಾ ಇದೆ ನನಗೆ ಮಾತ್ರ. ಆ ರೀತಿ ಯೂಟ್ಯೂಬ್ ಇದೆಲ್ಲ ಬಿಡಿ, ಮೊದಲು ಯೂಟ್ಯೂಬ್ನಲ್ಲಿ ಏನು ಅಪ್ಡೇಟ್ ಬಂದಿದೆ ಅದು ನೋಡೋಣ. ಏನು ನೋಡೋದು ತುಂಬ ಸಿಂಪಲ್. ನಾನು ನಿಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ ಪ್ರತಿಯೊಬ್ಬರು ಕೂಡ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೀನಿ. ಅಪ್ಡೇಟ್ ಮಾತ್ರ ತುಂಬ ಬ್ಯಾಡ್ ಅಪ್ಡೇಟ್ ಇದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಆದರೆ ಬಟ್ ನೋಡುವಂಥ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಬೆನಿಫಿಟ್ಸ್ ಅಪ್ಡೇಟು. ಏನಪ್ಪ ಅಪ್ಡೇಟ್ ಅನ್ನೋದು ತುಂಬ ಸಿಂಪಲ್ ಕ್ಲಿಯರ್ಗೆ ಹೇಳ್ಬೇಕಾರೆ ಆಸ್ಕ್ ಸ್ಟುಡಿಯೋ ಯೂಟ್ಯೂಬ್ ಅಂತ ಬಂದ್ಬಿಟ್ಟು, ಅಂದರೆ ಆಸ್ಕ್ ಸ್ಟುಡಿಯೋ ಯೂಟ್ಯೂಬ್ ಅಂತ ಬಂದ್ಬಿಟ್ಟು. ಈ ಆಸ್ಕ್ ಸ್ಟುಡಿಯೋ ಯೂಟ್ಯೂಬ್ ಅಂದರೆ ಏನು? ಇದು ಅಪ್ಡೇಟ್, ಇದೊಂದು AI ಅಪ್ಡೇಟು. ಇದು AI ನಿಂದ ಬರ್ತಾ ಇದೆ ಈ ಒಂದು ಅಪ್ಡೇಟು. ಆದರೆ ಬಟ್ ಈ ಒಂದು ಅಪ್ಡೇಟ್ ಸದ್ಯದಲ್ಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ರೂಲ್ ಔಟ್ ಆಗುತ್ತೆ. ಏನಪ್ಪ ಅಪ್ಡೇಟು ಏನಂದ್ರೆ ತುಂಬ ಸಿಂಪಲ್, ನನಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಜಸ್ಟ್ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೀನಿ ನೋಡಿ. ಜಸ್ಟ್ ನೋಡಲ್ಲ, ಈಗ ನಾನು ನಿಮಗೆ ಮೊದಲನೇದು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಈಗ ಯೂಟ್ಯೂಬ್ ಓಪನ್ ಮಾಡಿ ನಾನು ಚಾನಲ್ ಓಪನ್ ಮಾಡ್ತೀನಿ. ನಾನು ಚಾನಲ್ ಓಪನ್ ಮಾಡಿ ಸ್ವಲ್ಪ ವಾಲ್ಯೂಮ್ ಡೌನ್ ಮಾಡ್ತೀನಿ, ನಾನು ನಿಮಗೆ ತೋರಿಸ್ಬೇಕಲ್ಲ. ಓಕೆ, ಎಕ್ಸಾಂಪಲ್ ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಂದು ಒಂದು ವಿಡಿಯೋ ಇದೆ. ಜಸ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಕೊಳ್ಬೋದು ಈ ಒಂದು ವಿಡಿಯೋ ತಮ್ನೇಲ್ ಆಗಿರೋ ಪ್ರತಿಯೊಂದು ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡಿ ವಿಡಿಯೋ ತಮ್ನೇಲು ಮತ್ತು ವಿಡಿಯೋ ಟೈಟಲು ಎಲ್ಲ ಹಾಕಿರ್ತೀನಿ. ಈ ವಿಡಿಯೋ ತಮ್ನೇಲು ಮತ್ತು ವಿಡಿಯೋ ಟೈಟಲ್ ಯಾವ ಒಂದು ಕಾರಣಕ್ಕೋಸ್ಕರ ಹಾಕಿರ್ತೀನಿ, ಇದೇ ರೀತಿ ಟಾಪಿಕ್ ನೋಡಿ. ಈಗ ನೋಡಿ ನನಗೆ ಸ್ಕ್ಯಾಮ್ ಆಯಿತು ಅಂತ ಹಾಕಿದ್ದೀನಿ. ಜಸ್ಟ್ ಈ ಸ್ಕ್ಯಾಮ್ ಆಯಿತು ಅಂದ ತಕ್ಷಣ ನೀವೇನು ಮಾಡ್ತೀರಾ, ಏನು ಸ್ಕ್ಯಾಮ್ ಆಯಿತು, ಹೆಂಗೆ ಸ್ಕ್ಯಾಮ್ ಆಯಿತು ಏನು ಅಂತ ವಿಡಿಯೋ ಕ್ಲಿಕ್ ಮಾಡಿ ನೋಡ್ತೀರಾ. ಅದರಿಂದ ನಮಗೆ ವ್ಯೂಸ್ ಅನ್ನೋದು ಬರುತ್ತೆ ಮತ್ತು ವಿಡಿಯೋ ಕೊನೆವರೆಗೂ ನೋಡೋದು ಏನಂತೆ ನಮಗೆ ವಾಚ್ ಟೈಮ್ ಅನ್ನೋದು ಬರುತ್ತೆ. ಅದರಿಂದ ನಮ್ಮ ಒಂದು ವಿಡಿಯೋಗೆ ವಾಚ್ ಟೈಮ್ ಬರೋದ್ರಿಂದ ಇಂಪ್ರೆಷನ್ ಸಿಗುತ್ತೆ. ಇಂಪ್ರೆಷನ್ ಸಿಗೋದ್ರೆ ನಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ, ನಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಈ ರೀತಿ ಪ್ರತಿಯೊಂದು ಟೈಮ್ನಲ್ಲಿ ಈಗ ನೋಡಿ ಇಲ್ಲಿ ನೋಡಿ ಈ ರೀತಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ವೈರಲ್ ಆಗುತ್ತೆ ಅಂತ ಹಾಕಿರ್ತೀನಿ. ಯಾಕಂದರೆ ತಮ್ನೇಲಲ್ಲೇ ಹಾಕಿರ್ತೀನಿ ಈ ರೀತಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹಾಕಿರ್ತೀನಿ. ಆದರೆ ಬಟ್ ಅಪ್ಲೋಡ್ ಮಾಡೋದು ಯಾವ ರೀತಿ ಅದು ವಿಡಿಯೋದಲ್ಲಿ ಹೇಳಿರ್ತೀನಿ. ಆದರೆ ಬಟ್ ಅಪ್ಡೇಟ್ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನಾನು ನಿಮಗೆ ಆಸ್ಕ್ ಸ್ಟುಡಿಯೋ ಯೂಟ್ಯೂಬ್ ಅಂತ ಬಂದ್ಬಿಟ್ಟಿದ್ದು AI ಅಪ್ಡೇಟ್. ಏನಪ್ಪ ಇನ್ನು ಮುಂದೆ ಯೂಟ್ಯೂಬ್ನ ಒಂದು ಹೊಸ ನ್ಯೂ ಅಪ್ಡೇಟ್ ಏನಂದ್ರೆ, ಈಗ ನಾವು ಇದೆಲ್ಲ ನಾನು ತಮ್ನೇಲ್ನಲ್ಲಿ ಕ್ಲಿಯರಾಗಿ ಮಾತಾಡಿದ್ದೀನಿ, ಅಂದರೆ ತಮ್ನೇಲಲ್ಲೇ ಕ್ಲಿಯರಾಗಿ ಹಾಕಿದ್ದೀನಿ. ಆದರೆ ಬಟ್ ವಿಡಿಯೋದಲ್ಲಿ ಎಲ್ಲ ಕೊನೆಯವರೆಗೂ ಹೇಳಿರ್ತೀನಿ, ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆದರೆ ಬಟ್ ಇನ್ನು ಮುಂದೆ ಹೆಂಗಿಲ್ಲ. AI ನಿಂದ ಯೂಟ್ಯೂಬ್ ಸಪೋರ್ಟ್ ತೊಗೊಂಡು ಯೂಟ್ಯೂಬ್ದವರು AI ಎರಡೂ ಕೂಡಿ ಏನಾಗ್ತಿದೆ, ಈಗ ಈ ವಿಡಿಯೋ ಮಾಡಿದನಲ್ಲ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಈ ಡಿಸ್ಕ್ರಿಪ್ಷನ್ ಏನಿದೆ ನಮ್ಮ ಒಂದು ವಿಡಿಯೋ ತೆಳಗಡೆ ಡಿಸ್ಕ್ರಿಪ್ಷನ್
ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಆ ಡಿಸ್ಕ್ರಿಪ್ಷನಲ್ಲಿ ಇನ್ನು ಮುಂದೆ ಏನಾಗುತ್ತೆ, ಇಲ್ಲಿ ಎಲ್ಲ ಬರುತ್ತೆ, ಇಲ್ಲಿ ಆಟೋಮೆಟಿಕ್ ಮೂಲಕ ಆಟೋಮೆಟಿಕ್ ಬರೆದಿರುತ್ತೆ. ನಾನು ವಿಡಿಯೋದಲ್ಲಿ ಏನು ಮಾತಾಡ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಅದೆಲ್ಲ ಆಟೋಮೆಟಿಕ್ ಡಿಸ್ಕ್ರಿಪ್ಷನಲ್ಲಿ ಬಂದಿರುತ್ತೆ. ಎಕ್ಸಾಂಪಲ್ ಇರಬೇಕು, ಯಾವ ರೀತಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಂತ ನಾನು ಒಂದು ವಿಡಿಯೋ ಮಾಡ್ತೇನೆ. ಆ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೇನೆ. ಆದ್ರೆ ಬಟ್ ಆ ವಿಡಿಯೋ ಕೆಳಗಡೆ ಏನಾಗುತ್ತೆ, ಸಪೋರ್ಟ್ ಮೂಲಕ ಆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಲ್ಲ ಅದು ಪ್ರತಿಯೊಂದು ವಿಡಿಯೋ ಕೂಡ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಪೋರ್ಟ್ ಮೂಲಕ ಆಟೋಮೆಟಿಕ್ ಬರೆದಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ನಾವೆಲ್ಲ ಕಷ್ಟಪಟ್ಟು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು. ಆದ್ರೆ ಬಟ್ ಇನ್ನು ಮುಂದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವೆಲ್ಲ ಏನು ಮಾಡ್ಬೋದು, ವಿಡಿಯೋ ಕೊನೆಯವರೆಗೆ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಜಸ್ಟ್ ನೀವು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡೋದು, ಏನು ಅಪ್ಡೇಟ್ ಬಂದಿದೆ. ಈಗ ಯಾವುದೊಂದು ಎಕ್ಸಾಂಪಲ್ ಒಂದು ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡೋದು, ಜಸ್ಟ್ ನೋಡಿ ಏನು ಅಪ್ಡೇಟ್ ಬಂದಿದೆ, ಏನು ಬಂದಿಲ್ಲ ಎಲ್ಲನೂ ಇಲ್ಲೇ ಡಿಸ್ಕ್ರಿಪ್ಷನ್ ಬರ್ತದೆ, ಅದನ್ನು ಓದ್ಬೋದು. ಇದರಿಂದ ಏನಂತೆ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು. ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾರೆ, ಅದ್ರ ಬಟ್ಟು ಇವು ಇನ್ನು ಮುಂದೆ ಜಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ಏನು ಟಾಪಿಕ್ಕು ಮತ್ತು ಏನೆಲ್ಲ ಇದೆ ಅದನ್ನೆಲ್ಲ ಜಸ್ಟ್ ಡಿಸ್ಕ್ರಿಪ್ಷನಲ್ಲಿ ಓದಿದರೆ ಸಾಕು, ವಿಡಿಯೋ ನೋಡೋ ಅವಶ್ಯಕತೆನಿಲ್ಲ. ಇದೇ ನೋಡಿ ಅಪ್ಡೇಟು. ಆ್ಯಕ್ಚುಲಿ ಬಂದ್ಬಿಟ್ಟು ಹೇಳ್ಬೇಕಾರೆ ಈಗ ನೋಡಿ, ಈಗ ಯಾವುದೋ ಒಂದು ವಿಡಿಯೋ ಮಾಡಿದ್ದೇನೆ, ಜಸ್ಟ್ ಈಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದು ಹೊಸ ಫೀಚರ್ ಬಂತು ಆಧಾರ್ ಅಪ್ಡೇಟ್ ಅಂತ ಹೇಳಿದ್ದೇನೆ. ಜಸ್ಟ್ ಅದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆದ್ರೆ ಬಟ್ ಇನ್ನು ಮುಂದೆ ಸಪೋರ್ಟ್ ಮೂಲಕ ಅದೇನಾಗುತ್ತೆ, ಎಲ್ಲ ಡಿಸ್ಕ್ರಿಪ್ಷನ್ ಆಟೋಮೆಟಿಕ್ ಬರ್ತದೆ. ಅಂದರೆ ಡಿಸ್ಕ್ರಿಪ್ಷನ್ ಆಟೋಮೆಟಿಕ್ ಅವರೇ ಬರೆದು ಬಿಡ್ತಾರೆ, ಸಪೋರ್ಟ್ ಮೂಲಕ ಎಲ್ಲ ಬರೆದು ಬಿಡ್ತಾರೆ ವಿಡಿಯೋದಲ್ಲಿ ಹೇಳಿದೆಲ್ಲ. ಅದರಿಂದ ಏನಾಗುತ್ತೆ, ಸಂಪೂರ್ಣವಾಗಿ ನೋಡೋಂಥ ಜನರು ಕ್ಲಿಯರ್ ಆಗಿಬಿಡುತ್ತೆ. ಜಸ್ಟ್ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಅವ್ರು ಬರೆದಂಥ ಏನು ಡಿಸ್ಕ್ರಿಪ್ಷನ್ ಇದೆ ಅದನ್ನೇ ನೋಡಿದ್ರೆ ಸಾಕು, ಆಟೋಮೆಟಿಕ್ ವಿಡಿಯೋ ನೋಡಿದಂಗೆ ಆಯಿತು. ಮೊದಲು ಒಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಇದೇ ನೋಡಿ ಅಪ್ಡೇಟು, ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ನೋಡೋವಂಥವ್ರಿಗೆ. ಆದ್ರೆ ಬಟ್ ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬೇಜಾರುತ್ತೆ. ಇದು ಸದ್ಯದಲ್ಲಿ ಆ್ಯಕ್ಚುಲಿ ಉಂಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಇದೇ ತಿಂಗಳು ಎಲ್ಲರೂ ಕೂಡ ರೋಲ್ ಔಟ್ ಆಗುತ್ತೆ. ಇದೇ ಒಂದು ಅಪ್ಡೇಟು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳಿದ್ನಲ್ಲ, ನನಗೂ ಯೂಟ್ಯೂಬ್ ಅನ್ನೋದು ಏನು ಮಾಡ್ತಾಯಿದೆ ಅಂತ ನನಗೆ ಗೊತ್ತಾಗ್ತಲ್ಲ. ದಿನಕ್ಕೊಂದು ರೂಲ್ಸು, ದಿನಕ್ಕೊಂದು ಅಪ್ಡೇಟು. ನನ್ನ ಕರ್ತವ್ಯ ನಿಮಗೆ ಕಿವಿ ತಲುಪಿಸಿದ್ದೀನಿ. ಇನ್ನು ಮುಂದೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ಯಾವುದೇ ಟೆಕ್ ಆಗಿರ್ಬೋದು, ಬ್ಲಾಗ್ ಆಗಿರ್ಬೋದು, ಯಾವುದೇ ಕಂಟೆಂಟ್ ಕ್ರಿಯೇಟರ್ಸ್ ಇರಲಿ, ಎಲ್ಲರಿಗೂ ಹೊಡ್ತಾ ಬಿತ್ತು. ಮೊದಲೇ ವ್ಯೂಸ್ ಬರಲ್ಲ ಅಂತ ತುಂಬ ಜನ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಇದು ಮಾಡ್ತಾ ಇರ್ತೀವಿ, ಸ್ಟ್ರಗಲ್ ಮಾಡಿ ಅಲ್ಲಿ ಇಲ್ಲಿ ಟೊಪ್ಪೆ ತೊಗೊಂಡು ವಿಡಿಯೋ ಮಾಡ್ತಾ ಇರ್ತೀವಿ. ಅಂದ್ರೆ ಬಟ್ ಈ ರೀತಿ ಆಯ್ತಲ್ಲ, ಇನ್ನು ಮುಂದೆ ನಮ್ಮ ಜೀವನ ಮುಗೀತು. ಇರಲಿ, ಯೂಟ್ಯೂಬ್ನಲ್ಲಿ ಬಂದಂಗೆ ನಾವು ಹೋಗಲೇಬೇಕು. ಹೊಸ ನೀವು ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಯಾವ ರೀತಿ ಅನಿಸ್ತು ಈ ಒಂದು ವಿಡಿಯೋ ಚಿಕ್ಕದಾಗಿ ಕಮೆಂಟ್ ಅದ್ರ ಜೊತೆ ಈ ಒಂದು ಮುಸ್ಲಿಂ ಪ್ರತಿಭಾ ಕಂಟೆಂಟ್ ಮೆಂಬರ್ ಸ್ವಲ್ಪ ವಿಡಿಯೋ ಲೆಂತ್ ಆಯಿತು, ಅದ್ರ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಒಂದು ಮುಸ್ಲಿಂ ಪ್ರತಿಭಾ ಕಂಟೆಂಟ್ ಸ್ವಲ್ಪ ಜೀವನದಿಂದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿಗೆ ಬಾಯ್.